L&T 24x7 ನೀರು ಸರಬರಾಜು ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ ಸಚಿನ್ ಶಿರ್ವಾಳ್. ಎಸ್ ವೀಕ್ಷಕರೇ, ಕಲಬುರಗಿ ನಗರದ ವಾರ್ಡ್ ನಂಬರ್ 44 ವಿದ್ಯಾನಗರದಲ್ಲಿ L&T 24x7 ನೀರು ಸರಬರಾಜು ಗುದ್ದಲಿ ಪೂಜೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವಾರ್ಡ್ ನಂಬರ್ 44ರ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಚಿನ್ ಶಿರ್ವಾಳ್ L&T ನೀರು ಸರಬರಾಜು ಕಾಮಗಾರಿಯನ್ನು 1 ತಿಂಗಳಲ್ಲಿ ಪೂರ್ಣ ಮಾಡಿ ಸಾರ್ವಜನಿಕರಿಗೆ 24x7 ನೀರು ಪೂರೈಸುತ್ತೇವೆ ಎಂದು L&T ಅಧಿಕಾರಿಗಳು ಹೇಳಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ವಿದ್ಯಾನಗರದಲ್ಲಿ ಯಾವುದೇ ರೀತಿಯಾದ ನೀರಿನ ಕೊರತೆ ಇರುವುದಿಲ್ಲ ಎಂದರು. ಇವತ್ತಿನ ದಿವಸ ವಾರ್ಡ್ ನಂಬರ್ 44ರ ಬಡಾವಣೆಯ ವಿದ್ಯಾನಗರದಲ್ಲಿ ನಾವು L&T 24/7 ಏನು ನೀರು ಸರಬರಾಜು ಇದೆ, ಇವತ್ತಿನ ದಿವಸ ಗುದ್ದಲಿ ಪೂಜೆ ಮಾಡಿಬಿಟ್ಟು ಶುರು ಮಾಡಿದ್ದೇವೆ. 1 ತಿಂಗಳಲ್ಲಿ ಈ ಕಾಮಗಾರಿಯನ್ನು ಪೂರ್ಣ ಮಾಡಿಬಿಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡಿ 24/7 ನೀರು ಕೊಡ್ತೀನಿ ಅಂತ ಹೇಳಿಬಿಟ್ಟು L&T ಅಧಿಕಾರಿಗಳು ಹೇಳಿದ್ದಾರೆ. ಇವತ್ತಿನ ದಿವಸ ಆ ಕಾಮಗಾರಿ ಶುರುವಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾನಗರದ ಏನು ನೀರಿನ ಬಗ್ಗೆ ಒಂದು ಕೊರತೆ ಇತ್ತು, ಡ್ರೈ ಏರಿಯಾ ಅಂತ ನಾವೇನು ಕರಿತಾ ಇದ್ವಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರ ಒಂದು ನೀರಿನ ಸಮಸ್ಯೆ ಬಗೆಹರಿತದೆ ಅಂತ ಈ ಮೂಲಕ ನಾನು ಹೇಳ್ತೇನೆ. ನಮ್ಮದು ಹಳೆ SPGLSR ಇದೆಯಲ್ಲ, ಅಲ್ಲಿ OST ಕಂಪ್ಲೀಟ್ ಆಗ್ಯದ ಸರ್. ಈಗ 5 ಲಕ್ಷ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕಂಪ್ಲೀಟ್ ಆಗ್ಯದ. ಇದು ವಿದ್ಯಾನಗರ ಶಾಂತಿನಗರ ಕೂಡ 14 ಕಿಲೋಮೀಟರ್ ಪೈಪ್ಲೈನ್ ಬರ್ತದೆ. ಇಮಿಡಿಯೇಟ್ಲಿ ಫ್ರಮ್ ಟುಮಾರೋ ವಿಲ್ ಸ್ಟಾರ್ಟ್ ದ ವರ್ಕ್. ಆಲ್ರೆಡಿ ಇದೇನದ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ ಒಳಗೆ ಸ್ಯಾಂಕ್ಷನ್ ಆಗ್ಯದ. ಅಲ್ಲಿ ಟೋಟಲ್ 837 ಕೋಟಿ ರೂಪಾಯಿಗೆ ಆಲ್ರೆಡಿ ವರ್ಕ್ ಆರ್ಡರ್ ಆಗ್ಯದ. L&T ವರ್ಕ್ ಆರ್ಡರ್ ಆಗ್ಯದ. ಈಗಾಗಲೇ ಬೇರೆ ಬೇರೆ ಕಡೆ ಕೆಲಸ ಚಾಲೂ ಮಾಡ್ಯಾರ. ಇಲ್ಲಿನೂ ಕೂಡ ಆನ್ ಟಾಪ್ ಪ್ರಯಾರಿಟಿ ಇಮಿಡಿಯೇಟ್ಲಿ ಚಾಲೂ ಮಾಡಂಥೇಳಿ ಕಾರ್ಪೊರೇಟರ್ ಸಾಹೇಬರು ಒತ್ತಾಯ ಮಾಡಿದ್ರು. ಆಮೇಲೆ MLA ಸಾಹೇಬರು ಕೂಡ ಒತ್ತಾಯ ಮಾಡಿದ್ರು. ಅದ್ರ ಸಲುವಾಗಿ ಏನಂದ್ರೆ ಇಮಿಡಿಯೇಟಾಗಿ ಇಲ್ಲಿ ಸ್ವಲ್ಪ ಕೆಲವೊಂದು ಕಡೆ ನೀರು ಸ್ವಲ್ಪ ಕಂಟ್ಯಾಮಿನೇಷನ್ ವಾಟರ್ನು ಬರುತ್ತೆ ಇಲ್ಲಿ. ಅದ್ರ ಸಲುವಾಗಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಂಥ ಸಲುವಾಗಿ ನಾವು ಇವತ್ತಿನ ದಿವಸ ಕಾಮಗಾರಿನ ಚಾಲೂ ಮಾಡೀವಿ. ಒಂದು 3 ತಿಂಗಳ ಒಳಗಡೆ ನಾವು ಇದನ್ನು ಸಿಸ್ಟಮನ್ನು ಚಾಲೂ ಮಾಡಿ ಹೊಸ ಪೈಪ್ ಬಂದಾಗ ನಾವು ನೀರು ಕೊಡ್ತೀವಿ.